ಏಟಿಗೆ ಎದುರೇಟಲ್ಲ, ಇದು ಒಳ ಏಟು ಅನ್ನುವಂತಹ ವ್ಯಾಖ್ಯಾನಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಅಸ್ತ್ರವನ್ನೇ ತಿರುಗುಬಾಣವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯೋಗ ಮಾಡ್ತಾ ಇದ್ದಾರೆ. ಪಕ್ಷದೊಳಗಿನ ವಿರೋಧಿಗಳಿಗೆ ಒಳ ಏಟಿನ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮುಂದಿಟ್ಟು ಆಟ ಆಡೋದಕ್ಕೆ ಹೋಗಬೇಡಿ, ನಿಮ್ಮ ಬೇಳೆ ನೀವು ಬಯಸ್ಕೊಳ್ಳೋದಕ್ಕೆ ಹೋಗಬೇಡಿ, ಅದನ್ನು ನಾನೂ ಗಮನಿಸ್ತಾ ಇದ್ದೀನಿ ಅಂತ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಂಗಿದೆ. ಸಿದ್ದರಾಮಯ್ಯ ಅವರನ್ನ ಹೊಗಳುತ್ತಾ ತಿರುಗುಬಾಣವನ್ನು ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನೋಡಿ, ಎರಡು ಆಯಾಮ ಇದೆ. ಕೆಲ ನಾಯಕರು ಹೇಳಿದ್ರಲ್ಲ ನೆನ್ನೆ, ನೆಕ್ಸ್ಟ್ ನಾಯಕ ರೂಪುಗೊಳ್ಳೋ ತನಕ ಕೂಡ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಬೇಕು ಅಂತ. ಆ ಮೂಲಕ ಡಿ ಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಪೋಸ್ಟಿಗೆ ಬರೋದನ್ನು ನಾವಂತೂ ಒಪ್ಪಲ್ಲ ಅಂತ ಇಂಟೆನ್ಷನ್ಸ್ ಕ್ಲಿಯರ್ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಸೊ ಮೊದಲನೇದಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ ನೋಡೋಣ. ದಾಖಲೆ ಮಾಡೋದ್ರಲ್ಲಿ ನಂಬಿಕೆ ಇದೆಯಾ ನಿಮ್ಗೆ? ಈಗ ಕ್ರಿಕೆಟ್ ಅಲ್ಲಿ 10 ಸೆಂಚುರಿ ಹೊಡೆಯೋದು ನಂಬಿಕೆ ಇರುತ್ತೆ, 26 ಸಿಕ್ಸರ್ ಹೊಡೆಯೋಕ್ ನಂಬಿಕೆ ಇರುತ್ತೆ. ಆ ಟೈಪ್ ನಿಮ್ಗೆ ದಾಖಲೆಯಲ್ಲಿ ನಂಬಿಕೆ ಇದೆಯಾ? ನಾನು ದಾಖಲೆಗಳಲ್ಲಿ ನಂಬಿಕೆ ಇಟ್ಕೊಂಡಿರೋದು ಯಾವಾಗಲೂ. ಅರ್ಥ ಆಯ್ತು ಬಿಡ್ರಿ. ಹಂಗಾರೆ ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗಬೇಕಾದ್ರೆ ನೀವ್ ಇನ್ನೂ ಸ್ವಲ್ಪ ದೀರ್ಘಕಾಲನೇ ಇರ್ಬೇಕಾಗತ್ತಂಗಾರೆ ದಾಖಲೆ ಮಾಡಕ್ಕೆ. ದಟ್ ಮೀನ್ಸ್ ಈಗ ದಾಖಲೆ ಆಗಿಲ್ಲ ಅಂತಲ್ಲ. ಇಲ್ಲ, ಈಗಾಗಿರೋದಿಲ್ಲ. ಲಾಂಗೆಸ್ಟ್ ನಾ ಹೇಳಿದ್ದು ಎಲ್ಲರಿಗಿಂತ ಜಾಸ್ತಿ. ಬಹಳ ದೀರ್ಘಕಾಲ ರಾಜಕೀಯ ಮಾಡಿದ್ದೀನಿ. ಸುಮಾರು 4 ದಶಕಗಳು ಹೆಚ್ಚು ಕಾಲ ರಾಜಕೀಯ ಮಾಡಿದ್ದೀನಿ. ಅಧಿಕಾರಕ್ಕೆ ಬಂದು ನಾನು ಮಂತ್ರಿಯಾಗೇನೆ 4 ದಶಕಗಳಾಯಿತು. ಇಂದ ಕರ್ನಾಟಕ ರಾಜ್ಯದಲ್ಲಿ ಜನರು ಆಶೀರ್ವಾದ ಮಾಡೋದ್ರಿಂದ ಇಷ್ಟು ವರ್ಷ ಕರ್ನಾಟಕ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಿದೆ. ಸರಿ, ಹಂಗಾರೆ ಈಗ 5 ವರ್ಷ ಪ್ಲಸ್ 5 ವರ್ಷ 10 ವರ್ಷ ಆದ್ರೆ ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಗ್ತೀರಿ. ಅದು ದಾಖಲೆನೆ. ಮಾಡೇ ಬಿಡಿ ಆ ದಾಖಲೆನೂ. ಅದು ದಾಖಲೆನೆ ಮಾಡ್ತೀರಾ ಅಲ್ವಾ? ದಾಖಲೆನಾ ಬಿಡಲ್ಲ ನೀವು. ನೀವೆಲ್ಲಿ ಬಿಡ್ತೀರಿ? ಬಿಡಂಗಿಲ್ಲ. ದಾಖಲೆ ಆಗೇ ಆಗ್ಬೇಕದು. ಆ ನಂಬಿಕೆ ಇದೆ, ವಿಶ್ವಾಸ ಇದೆ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ, ಪರಮೇಶ್ವರ್ ಹೇಳಿದ್ದಾರೆ, ಇನ್ನು ಬಹಳ ಮಾದೇವಪ್ಪನವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದಾರಲ್ಲ. ನಾನಿನ್ನೇನು ಹೇಳೋದು? ಅವ್ರು ಹೇಳಿರ್ತಕ್ಕಂಥದ್ದನ್ನ ನಿಜ ಅಂತ ನಾನು ನಂಬ್ಕೋತೀನಿ. ಅವರು ಸೀನಿಯರ್ಸ್ ಅಲ್ವೇನ್ರಿ? ಅವ್ರು ಹೇಳದ್ಮೇಲೆ ನಾವು ನಂಬೇಕೋ ಬೇಡಪ್ಪ? ಅವ್ರು ಇರ್ಬೇಕಂತ ನಮ್ಮದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೀನಿ, ಅವ್ರು ಒಂದು ವೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಾಂದ್ರೂ ಸ್ಪರ್ಧೆ ಮಾಡದಿದ್ರು ಪಕ್ಷದ ಪರವಾಗಿ ಇರಬೇಕು. ಅವರು ಅದ್ರ ನಮ್ಗೆ ಗೆಲ್ಲಲಿಕ್ಕೆ ಅನುಕೂಲ ಆಯ್ತು. ಅದರಲ್ಲೇನು ಪ್ರಶ್ನೆ ಇಲ್ಲ. ಅದಾದ ಪ್ರಶ್ನೆ ಇಲ್ಲ. ಅದನ್ನ ಆಲ್ರೆಡಿ ಹೇಳಿದ್ದೀನಿ. ಅವ್ರು ಬೇಕು ನಮಗೆ. ಅವ್ರು ನಿವೃತ್ತಿ ಆದರೂ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗುವವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ. ಸಿದ್ದರಾಮಯ್ಯ ಮಾಸ್ ಲೀಡರ್ ಅಲ್ವಾ? ಮಾಸ್ ಲೀಡರ್ ಬೇಡ ಅಂತ ಹೇಳೋರು ಯಾರು? ವಿಚ್ ಪೊಲಿಟಿಕಲ್ ಪಾರ್ಟಿ ವಿಚ್ ಅಗಾಧವಾದಂತ ಜನಬೆಂಬಲ ಇರುವಂತ ನಾಯಕ ಬೇಡಪ್ಪ ನಿರಸ್ತಕ ಅಂತ ಹೇಳ್ತಿರಾದ್ರು. ಪಾರ್ಟಿ ಶುಡ್ ಯೂಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಅಂಡ್ ಕಂಟ್ರಿ, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ. ಎಲ್ಲ ಆ್ಯಂಗಲಲ್ಲೂ ಸಿದ್ದರಾಮಯ್ಯನವರು ನಾಯಕತ್ವ ಅಗತ್ಯ ಇದೆ. ಅವ್ರ ಜೊತೆಗೆ ಇನ್ನೂ ಅನೇಕ ಜನ ನಾಯಕರೆಲ್ಲ ಒಟ್ಟಿಗೆ ಸೇರ್ಬೇಕು. ನಾವೆಲ್ಲ ಸೇರ್ಕೋಬೇಕು. ಒನ್ ಮ್ಯಾನ್ ಶೋ ಆಗಲ್ಲ, ಎಲ್ಲ ಸೇರ್ಕೋಬೇಕು. ಪಾರ್ಟಿ ಕೂಡ ಬಹಳ ಒಳ್ಳೆಯದು. ಮುಂದೆ ಬರೋಂಥ ದಿನಗಳಲ್ಲಿ ಈ ಸತ್ಯ ನೋಡಿರಲ್ಲ, ಈ ಚುನಾವಣೆ ತಾವೆಲ್ಲ ನೋಡಿರಿ. ಯಾಕಂದ್ರೆ ಅವರು ಒಂದು ರೋಲ್ ಮಾಡಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಡೀ ಉತ್ತರ ಕರ್ನಾಟಕದ ಈಗ ಬಳ್ಳಾರಿ ಉದಾಹರಣೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ರವೀಶ್. ಪೋಸ್ಟ್ ಸಿದ್ದರಾಮಯ್ಯ ಲೀಡರ್ಶಿಪ್ಗೆ ಬೇಕಾದಂತಹ ಅಖಾಡವನ್ನ ಈಗಿನಿಂದಲೇ ನಾಯಕರು ಮಾಡ್ಕೊಳ್ತಾ ಇದ್ದಾರೆ. ಬಟ್ ನಂದು ನೆಕ್ಸ್ಟ್ ಟೋಕನ್ ನಂಬರ್ ಇದೆ, ಕಿತ್ಕೊಳ್ಳೋಕೆ ಬಂದ್ರೆ ನಾನಂತೂ ಬಿಡಲ್ಲ ಅನ್ನೋ ಸಂದೇಶವನ್ನ ಇವತ್ತು ಬಹಳ ಸಾಫ್ಟ್ ಆಗಿ ಸ್ಮಾರ್ಟ್ ಆಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೊಟ್ಟಂಗಿದೆ. ಯಾವ ಬಾಣವನ್ನ ಅವ್ರು ಪ್ರಯೋಗ ಮಾಡ್ತಾ ಇದ್ರು ಅದನ್ನೇ ತಿರುಗು ಬಾಣವಾಗಿ ಇಲ್ಲಿ ಉಪಯೋಗ ಮಾಡ್ದಂಗೆ ಕಾಣಿಸ್ತಾ ಇದೆ. ಮಮತಾ, ಖಂಡಿತವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅಥವಾ ನಿನ್ನೆ ಈ ಒಂದು ಕಾರ್ಡನ್ನು ಪ್ಲೇ ಮಾಡ್ತಾ ಇಲ್ಲ. ಆರಂಭದಿಂದಲೂ ಕೂಡ ಒಂದು ರೀತಿಯಲ್ಲಿ ಒಂದು ಕಡೆ ಸಾಫ್ಟ್ ಗೇಮನ್ನು ಪ್ಲೇ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ರ್ಯಾಶ್ ಆಗಿ ವಿರೋಧಿಗಳು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಭಾಳ ತಾಳ್ಮೆಯಿಂದಲೇ ಅವರಿಗೆ ರಿಯಾಕ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ಮೇಲೆ ಎಲ್ಲವನ್ನೂ ಕೂಡ ಹಾಕಿ, ಹೈಕಮಾಂಡ್ ಇದೆ ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಒಂದು ರೀತಿಯಲ್ಲಿ ರಾಜಕೀಯ ದಾಳವನ್ನು ಉರುಳಿಸ್ದಂಗೆ ಕಾಣ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು CM ಸಿದ್ದರಾಮಯ್ಯ ಅವರನ್ನು ಮುಂದಿಟ್ಟುಕೊಂಡು ಆಟ ಆಡಬೇಡಿ ಅನ್ನೋ ಸಂದೇಶ ರವಾನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕೆಂದರೆ ಈ ಒಂದು ಪವರ್ ಶೇರ್ ವಿಚಾರವಾಗಿ ಕ್ಲಾರಿಟಿ ಇಲ್ಲದೆ ಇರತಕ್ಕಂಥ ಕಾರಣದಿಂದಾಗಿಯೇ ಕಾಂಗ್ರೆಸ್ನ ಒಳಗಡೆ ಇಷ್ಟು ದೊಡ್ಡ ಮಟ್ಟದ ಬೇರೆ ಬೇರೆ ರೀತಿಯ ಮೇಲಾಟಕ್ಕೆ ಕಾರಣವಾಗಿದ್ದು. ಆದರೆ ಸಿದ್ದರಾಮಯ್ಯನವರು ಕೂಡ ಅದನ್ನು ಇದೆ ಅಥವಾ ಇಲ್ಲ ಅಥವಾ ಬಿಟ್ಕೊಡ್ತೀನಿ ಅಥವಾ ಬಿಟ್ಕೊಡಲ್ಲ ಅನ್ನೋ ಮಾತುಗಳನ್ನು ಸದ್ಯಕ್ಕೆ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಅವರು ಕೂಡ ಸಾಕಷ್ಟು ಅನುಭವಿ ರಾಜಕಾರಣಿ. ಹಾಗಾಗಿ ಪ್ರತಿಯೊಂದು ಪಟ್ಟನ್ನು ಕೂಡ ಒಂದು ರೀತಿಯಲ್ಲಿ ಕರಗತ ಮಾಡಿಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಅವರು ಕೂಡ ಒಂದು ರೀತಿಯಲ್ಲಿ ಸಾಫ್ಟಾಗಿಯೇ ಒಳಗಡೆ ಬೇರೆ ಬೇರೆ ರೀತಿಯ ರಾಜಕೀಯ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಈ ನಡುವೆ ಸಿದ್ದರಾಮಯ್ಯ ಅವರ ಹೆಸರನ್ನು ಚಾಲ್ತಿಯನ್ನೇ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ಅದು ಬೇರೆ ರೀತಿಯಲ್ಲಿ ಟರ್ನ್ ತೆಗೆದುಕೊಳ್ಳುತ್ತೆ ಅನ್ನೋ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಯಾಕೆಂದರೆ ಒಂದು ಮಾತನ್ನು ಹೇಳ್ತಾರೆ,
CM ಸಿದ್ದರಾಮಯ್ಯ ಅವರಿಗೆ 2 ಬಾರಿ CM ಮಾಡಿದೆ ಕಾಂಗ್ರೆಸ್ ಪಕ್ಷ, ಹಾಗಾಗಿ ಅವರು ನಮ್ಮ ಲೀಡರ್, ಹಾಗಾಗಿ ಅವರು ಪಕ್ಷದ ಅಗತ್ಯತೆ ಇದೆ ಅನ್ನೋದನ್ನು ಒತ್ತಿ ಹೇಳೋದ್ರ ಜೊತೆಗೆ 2 ಬಾರಿ CM ಮಾಡಿದೆ ಅನ್ನೋದನ್ನ ಹೇಳೋದ್ರ ಮೂಲಕ ಎಲ್ಲ ಒಂದು ಕಡೆ ಆ ಒಂದು ನಿಷ್ಠೆ ಹೈಕಮಾಂಡ್ಗೆ ಇರಬೇಕಾಗತ್ತೆ ಅನ್ನೋ ಸಂದೇಶವನ್ನು ರವಾನೆ ಮಾಡೋದು ಹೊರಟ್ರ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕಂತೂ ಕಾಂಗ್ರೆಸ್ನ ಒಳಗಡೆ ಈ ಒಂದು ಪವರ್ ಶೇರ್ ವಿಚಾರ ಇಲ್ಲಿಗೆ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಅದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹೊತ್ತಿಗೆ ಕಿಡಿ ಹೊತ್ಕೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ಈಗಿನಿಂದಲೇ ಕಾವು ಕೊಡುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಆಪ್ತರು ಮತ್ತೆ ವಿರೋಧಿ ಬಣವು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ಆ ದಿನಗಳಲ್ಲಿ ಹೈಕಮಾಂಡ್ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಕಾದ್ ನೋಡ್ಬೇಕು ಮಮತಾ. ಧನ್ಯವಾದ ರವೀಶ್ ತಮ್ಮ ಮಾಹಿತಿಗಾಗಿ.